ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಶ್ರೀ 24 ನ್ಯೂಸ್. ಜಮೀನು ಈ ಕಡೆ ಹೋಗ್ಲಾ ಬರ್ಲಕ್ಕ ತೊಂದರೆ ಆಗ್ಲತ್ತ, ಗಿಡ ಗಂಟೆ ಬೆಳೆದವ, ಎದಕ್ಕೆ ಬಂದ್ರೆ ಗಾಡಿ ಕಾಣಿಸ್ತಾವ, ಆಕ್ಸಿಡೆಂಟ್ ಆಗೋ ಮೂಮೆಂಟ್ ಸಂಭವಿಸ್ಲತ್ತವ. ಔರಾದ್ ಕೌಡಂಗಾವ್ನಿಂದ ಆಲೂರು ಬಿ ರಸ್ತೆ ಬದಿ ಗಿಡ ಗಂಟೆ ತೆರವಿಗೆ ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ಪದಾಧಿಕಾರಿಗಳ ಒತ್ತಾಯ. ಬೀದರ್ ಜಿಲ್ಲೆಯ ಔರಾದ್ ರಾಷ್ಟ್ರೀಯ ಹೆದ್ದಾರಿ 161ಎಗೆ ಹೊಂದಿಕೊಂಡಿರುವ ಕೌಡಂಗಾವ ಮಾರ್ಗದಿಂದ ಆಲೂರು ಬಿ ವಡಂಗಾವ ಸಾಗುವ ರಸ್ತೆ. ಈ ಮಾರ್ಗದಲ್ಲಿ ರಸ್ತೆ ಹಿಂಬದಿ ಗಿಡ ಗಂಟೆಗಳು ಎತ್ತರವಾಗಿ ಬೆಳೆದಿದ್ದು ರಸ್ತೆಯಲ್ಲಿ ವಾಹನ ಸಂಚರಿಸಲು ಹಾಗೂ ರಸ್ತೆ ಬದಿ ಪಾದಚಾರಿಗಳು ಸಂಚರಿಸಲು ಪರದಾಡುವಂತಾಗಿದೆ. ರಾತ್ರಿ ಸಮಯದಲ್ಲಂತೂ ಗಿಡ ಗಂಟೆಗಳಿಂದಾಗಿ ರಸ್ತೆ ಸರಿಯಾಗಿ ಕಾಣದೆ ವಾಹನಗಳು ರಸ್ತೆ ಬದಿಯ ಮುಳ್ಳುಗಳಲ್ಲಿ ಸಿಲುಕಿಕೊಂಡಿರೋ ಘಟನೆಗಳು ಸಹ ನಡೆದಿವೆ. ರಸ್ತೆ ಬದಿಯ ಗಿಡಗಂಟೆಗಳು ತೆರವು ಮಾಡಬೇಕೆಂದು ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆಯ ಪದಾಧಿಕಾರಿಗಳು ಹಾಗೂ ಕೌಡಂಗಾವ ಗ್ರಾಮಸ್ಥರಾದ ಸಂಜು ಕುಮಾರ್ ಒತ್ತಾಯಿಸಿದ್ದಾರೆ. ವೀಕ್ಷಕರೇ, ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಇನ್ನಾದರೂ ಕೆಲಸ ಮಾಡುತ್ತಾರಾ ಎಂದು ಕಾದು ನೋಡೋಣ. ಪ್ರಭುಲಿಂಗ ಮಠಪತಿ, ಶ್ರೀ 24 ನ್ಯೂಸ್ ಕನ್ನಡ, ಔರಾದ್. ಇವತ್ತಿನ ದಿನ ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ವತಿಯಿಂದ ನಾನು ವೆಂಕಟರಾವ್ ಪಾಟೀಲ್ ತಾಲೂಕಾ ಗೌರವ ಅಧ್ಯಕ್ಷ ಆಗಿದ್ದೀನಿ. ಬೀದರ್ ಔರಾದ್ ಹೋಗೋ ಹೆದ್ದಾರಿಯಿಂದ ಈ ಬೈಪಾಸ್ ಒಂದು ಬರುತ್ತೆ. ಆ ಕವಡಗಾವಿಂದ ಆಲೂರು ಬಿ ವಡಗಾವ್ ಜಮ್ಗಿಗೆ ಮುಖ್ಯ ರಸ್ತೆಯನ್ನು ಹೋಗುತ್ತೆ. ಅದು ಎರಡೂ ಸೈಡಲ್ಲಿ ಗಿಡ, ಮುಳ್ಳಿನ ಗಿಡಗಳು, ಬೇವಿನ ಗಿಡ, ಇವು ಯಾವ್ದು ಭೀ ಗಿಡಗಳು ಬದಿಗಳಾಗಲಿ ಜಾಸ್ತಿಯಾಗಿ ಬೆಳೆದೋಗ್ಯವ. ಮತ್ತು ಹೋಗ ಬರೋರಿಗೆ, ರೈತರಿಗೆ ಎಲ್ಲರಿಗೂ ತುಂಬ ತೊಂದರೆಯನ್ನು ಇದರಿಂದ ಫೇಸ್ ಮಾಡ್ಲಿಕ್ಕೆ ಆಗ್ಲತ್ತದ. ಈಗ ಮುಂದೆ ನಾವು ಮನವಿ ಮಾಡೋದು PWD ಅಧಿಕಾರಿಗಳಿಗೆ, ಸನ್ಪುರ್ PWD ಅಧಿಕಾರಿ ಇದಕ್ಕೆ ಸಂಬಂಧಪಟ್ಟಿಂದ ಇರ್ತಾರೆ. ಅವ್ರಿಗೆ ನಾವು ಸ್ಥಿರವಾಗಿ ಸಮಾಧಾನವಾಗಿ ಈಗ ಈ ಮಾಧ್ಯಮದ ಮೂಲಕ ನಾವು ಹೇಳುತ್ತಿದ್ದೀವಿ. ಇದು ಅತಿ ಶೀಘ್ರದಲ್ಲಿ ಇದು ಕ್ಲೀನ್ ಮಾಡಿಕೊಡ್ಬೇಕು, ಈ ದಾರಿಯನ್ನು ಕ್ಲೀನ್ ಮಾಡಿಕೊಡ್ಬೇಕು, ಜನರಿಗೆ ಎಲ್ಲರಿಗೆ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಅವ್ರು ವ್ಯವಸ್ಥೆ ಮಾಡಲಾದ ಕಾರಣಕ್ಕೆ ಇಲ್ಲಿ ಎಲ್ಲ ಇನ್ಸಿಡೆಂಟ್ಗಳು ಆಗ್ಲತ್ತವ. ಯಾಕಂದ್ರೆ ಈಗ ರಾತ್ರಿ ಇರ್ತದೆ, ಬೇರೆ ಯಾರು ರೈತರು, ಬಡವರು, ಮಕ್ಕಳು ಅವು ಎಲ್ಲ ಹೋಗ್ತಾ ಬರ್ತಾ ಇರ್ತವೆ. ಈ ಗಿಡ ಗಂಟೆಗಳು ಇದ್ದ ಕಾರಣ ಎದುರಿನ ರಸ್ತೆಯನ್ನು ಕಾಣಿಸ್ತಾ ಇಲ್ಲ. ಅದಕ್ಕಾಗಿ ನಾವು ಏನು ಹೇಳೋದಂದ್ರೆ ಎರಡೂ ಸೈಡ್ ಗಿಡ ಮರಗಳನ್ನೆಲ್ಲನೂ ಕ್ಲೀನ್ ಮಾಡಿ ನಮಗೆ ಇದು ಅನುಕೂಲವನ್ನು ಮಾಡಿಕೊಡ್ಬೇಕೆಂದು ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ವತಿಯಿಂದ ನಾನು ಮನವಿ ಮಾಡ್ತಾ ಇದ್ದೀನಿ. ಒಂದು ವೇಳೆ ಅತಿ ಶೀಘ್ರದಲ್ಲಿ ಇದು ಕೆಲಸ ಆಗಲಾರ್ದ ಕಾರಣಕ್ಕೆ ಇವರು ಹಿಂಗೆ ಮಾತಾಡಿ ಬಿಟ್ಕೊಡ್ತಾರೆ ಅಂತೇಳಿ ಇದಕ್ಕೆ ನಾರ್ಮಲ್ ಆಗಿ ತಗೊಂಡಿದ್ದರೆ ನಾವು ಮುಂದೆ ಬರೋ ದಿನಗಳದಾಗ ನಿಮ್ಮ PWD ಆಫೀಸ್ ಎದುರುಗಳೇ ಧರಣಿ ಮಾಡಬೇಕಾಗತ್ತೆ. ಅದಕ್ಕಾಗಿ ನಮ್ಮದು ಕಳಕಳಿಯಿಂದ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಧನ್ಯವಾದ. ತಮ್ಮ ಹೆಸರು? ವೆಂಕಟರಾವ್ ಪಾಟೀಲ್, ಚಿಕ್ಲಿ, ಜೈ. ಇಲ್ಲಿ ಇದೇ ರಸ್ತೆಯಲ್ಲಿ ಹೋಯ್ತೇವೆ. ನಮ್ಮ ಜಮೀನು ಈ ಕಡೆ ಹೋಗ್ಲಾ ಬರ್ಲಕ್ಕ ತೊಂದರೆ ಆಗ್ಲತ್ತ, ಗಿಡ ಗಂಟೆ ಬೆಳೆದವ, ಎದುರು ಬಂದ್ರೆ ಗಾಡಿ ಕಾಣಿಸಲ್ಲ ಉಂಟಾವ, ಆಕ್ಸಿಡೆಂಟ್ ಆಗೋ ಮೂಮೆಂಟ್ ಸಂಭವಿಸ್ಲತ್ತವ. ಅದ್ರ ಕಡೆಯಿಂದ ಆದಷ್ಟು ಮಟ್ಟಿಗೆ ಇದು ಒಳ್ಳೆ ರೀತಿದಾಗ ಮಾಡಿಕೊಡ್ಬೇಕು ಸರ್ ಹೇಳಿನಂಗೆ. ಅದಷ್ಟೇ ನಮ್ಮ ಕಳೆಯದ. ಯಾಕಂದ್ರೆ ಇದು ಮುಂದೆ ತೊಂದರೆ ಆದ್ಮೇಲೆ ಮಾಡೋದ್ರಾಗ ಏನು ಇದು ಇಲ್ಲ, ಇವಾಗೇ ಮಾಡಿದ್ರೆ ಒಳ್ಳೇದಾಗ್ತದ ಅಂಥೇಳಿ ನಮ್ಮ ಅಭಿಪ್ರಾಯ. ಅದರ ಮುಖಾಂತರ ಸನ್ಪುರ್ PWD ಅವ್ರಿಗೆ ಮನವಿ ಮಾಡ್ಕೊಳತ್ತಿದ್ದೆವು. ಯಾಕಂದ್ರೆ ನಮಗೆ ಭಾಳ ತೊಂದರೆ ಆಗ್ಲತ್ತ ಅನ್ಮಸ್ಲತ್ತಿದ್ದೇವೆ ನಾವು. ಅದ್ರ ಸಲುವಾಗಿ ತಾವು ದಯವಿಟ್ಟು ಈ ಕಡೆ ಬಂದು ನೋಡಿ ಏನದ ಸಮಸ್ಯೆ ಪರಿಹಾರ ಮಾಡಬೇಕಂತಂತೇಳಿ ತಮ್ಮಲ್ಲಿ ಅತಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೇವೆ. ತಾವು ಬಂದು ಬಗೆಹರಿಸ್ಬೇಕಂತ ನಮ್ಮ ವಿನಂತಿ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.